ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳಿಗೆ ಆ ಸ್ಪಾಟ್ ನಂಬರ್ 13 ಸವಾಲಾಗಿದೆ. ಇಂದು ಕೂಡ ಜಿಪಿಆರ್ ಸ್ಥಳ ಪರಿಶೋಧನೆಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸ್ಪಾಟ್ ನಂಬರ್ 13ರಲ್ಲಿ ಸ್ಟ್ರಕ್ ಆಗಿದೆ ಎಸ್ಐಟಿ ತಂಡದ ತನಿಖೆ. ಸ್ಪಾಟ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಸುವುದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿತ್ತು. ಇನ್ನು ಸ್ಪಾಟ್ ನಂಬರ್ 13ಕ್ಕೆ ಜಿಪಿಆರ್ ರೇಡಾರ್ ತಲುಪೇ ಇಲ್ಲ. ಹಾಗಾಗಿ ಇವತ್ತು ಕೂಡ ಅಲ್ಲಿ ಶೋಧ ಆಗೋದು ಅನುಮಾನ. ಒಂದಷ್ಟು ಎಲೆಕ್ಟ್ರಿಕ್ ಪೋಲ್ಗಳಿದ್ದಾವಂತೆ, ಮಣ್ಣು ಹಾಕಿದಾರಂತೆ. ಈ ಹಿನ್ನೆಲೆಯಲ್ಲಿ ಜಿಪಿಆರ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಇದನ್ನು ಬಳಕೆ ಮಾಡಿಕೊಂಡು ಶೋಧ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಮೆಷಿನ್ ಇನ್ನೂ ಅಲ್ಲಿಗೆ ಹೋಗೇ ಇಲ್ವಂತೆ, ಈ ರೇಡಾರ್ ಇನ್ನೂ ಬಂದೇ ಇಲ್ವಂತೆ. ಆದರೆ ಈ ರೇಡಾರ್ನಲ್ಲಿ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕೆಂದರೆ ಹಸಿ ಇದ್ದರೆ ನೆಲ, ಜೊತೆಗೆ ಭಾಳ ಆಳದಲ್ಲಿದ್ದರೆ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳಲಾಗತ್ತಪ್ಪ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಮೆಷಿನ್ ಮಾತ್ರ ಇನ್ನೂ ಬಂದಿಲ್ವಂತೆ. ಆ ರೇಡಾರನ್ನು ತರಿಸ್ಬೇಕು. ಪರೀಕ್ಷಿತ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಪರೀಕ್ಷಿತ್, ಈ ಪಾಯಿಂಟ್ ನಂಬರ್ 13 ಭಾಳ ಕಷ್ಟ ಆಗಿಬಿಟ್ಟಿದೆ ಅಂತ ಎಸ್ಐಟಿ ಅಧಿಕಾರಿಗಳಿಗೆ. ಈ ಮೆಷಿನ್ ಬರಬೇಕು, ರೇಡಾರು ಬಂದ ಮೇಲೆ ಶೋಧ ಆಗಬೇಕು. ಒಂದು ವೇಳೆ ಇಲ್ಲ ಆಗದೆ ಹೋದರೆ ಬೇರೆ ಪಾಯಿಂಟ್ಗಳಿದ್ದಾವ? ವಾಸುದೇವ್, ಸದ್ಯ 13ನೇ ಪಾಯಿಂಟ್ ಈಗ ಅಂತಿಮ ಹಂತದಲ್ಲಿರುವಂಥದ್ದು. ಯಾಕಂದ್ರೆ ಬಹುತೇಕ ಪಾಯಿಂಟ್ಗಳು 15ರಿಂದ 15ರಲ್ಲಿ ಇನ್ನು 3 ಪಾಯಿಂಟ್ 4 ಪಾಯಿಂಟ್ ಅಲ್ಲಿ ಮಾಡಿ ಆಯಿತು. ಈಗ ಸದ್ಯಕ್ಕೆ 13ನೇ ಪಾಯಿಂಟ್ ಉಳಿದಿರೋದು. ಇಲ್ಲಿ ಇವತ್ತು ಮಾಡ್ತಾರ ಅನ್ನುವಂಥ ಕ್ವಶನ್ ಮಾರ್ಕ್ ಹಾಗೆ ಇರುವಂಥದ್ದು. ಆದರೆ ಸದ್ಯಕ್ಕೆ ಇವತ್ತು ಆಗುದಿಲ್ಲ ಅನ್ನುವಂಥದ್ದು ಮಾಹಿತಿ ತಿಳಿದು ಬರುತ್ತೆ. ಯಾಕಂದ್ರೆ ಜಿಪಿಆರ್ ರಾಡಾರ್ ಏನಿದೆ ಅದು ಇನ್ನೂ ಕೂಡ ಧರ್ಮಸ್ಥಳಕ್ಕೆ ತಲುಪಿಲ್ಲ. ಅದನ್ನ ಎಸ್ಐಟಿ ಪ್ರಣವ್ ಮೊಹಂತಿ ಏನಿದ್ದಾರೆ ಅವರು ಅದ್ರ ಜೊತೆಗೆ ಬರ್ತಾರೆ. ಬಂದ ಬಳಿಕವಷ್ಟೇ ಇನ್ನು ಜಿಪಿಆರ್ ಮೂಲಕ ಇದನ್ನ ಆಳದಲ್ಲಿ ಏನಿದೆ ಅನ್ನುವಂಥದ್ದು ಶೋಧನೆ ಮಾಡಬೇಕಾಗತ್ತೆ. ಸದ್ಯ ಬಂದರೂ ಕೂಡ ಇಲ್ಲಿ ಯಾವುದೇ ಯೂಸ್ ಇಲ್ಲ. ಯಾಕಂದ್ರೆ ಸದ್ಯ ಈ ಪ್ರದೇಶ ಏನಿದೆ 13ನೇ ಪಾಯಿಂಟ್ ಅಲ್ಲಿ ಬಹಳಷ್ಟು ಒದ್ದೆ ಆಗಿರುವಂತಹ, ಮಳೆ ಆಗಾಗ ಬರ್ತಾ ಇದೆ. ಹಾಗಾಗಿ ಆ ಪ್ರದೇಶ ಏನಿದೆ ಬಹಳಷ್ಟು ಒದ್ದೆ ಆಗಿರುವಂತದ್ದು, ನೀರು ನಿಂತಿದೆ. ಹಾಗಾಗಿ ಯಾವುದೇ ಜಿಪಿಆರ್ ಮಾಡಿದ್ರು ಕೂಡ ಅದರ ಎಫೆಕ್ಟ್ ಇರುವುದಿಲ್ಲ, ರಿಸಲ್ಟ್ ಇರುವುದಿಲ್ಲ. ಹೀಗಾಗಿ ಸದ್ಯ ಧರ್ಮಸ್ಥಳಕ್ಕೆ ಜಿಪಿಆರ್ ರಾಡಾರ್ ಬಂದಿಲ್ಲ, ಅಥವಾ ಮೌಂಟೆಡ್ ರಾಡಾರ್ ಡ್ರೋನ್ ಏನಿದೆ ಅದರ ಮೂಲಕ ಒಂದು ಅದರ ಮೂಲಕ ಅದನ್ನ ಶೋಧನೆ ಮಾಡುವಂಥದ್ದು, ಮಾಜರ್ ಮಾಡುವಂಥದ್ದು ಆಗ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ರಾಡಾರ್ ಧರ್ಮಸ್ಥಳಕ್ಕೆ ಇನ್ನೂ ತಲುಪಿಲ್ಲ. ಬಂದ ಬಳಿಕವಷ್ಟು ಇನ್ನು ಯಾವಾಗ ಅಂತ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಗೊಂದಲ ಇದೆ. ಅನಾಮಿಕ ದೂರದರ್ಶನ ಹೇಳಿಕೆ ಇರಬಹುದು, ಮತ್ತು ಈ ಸದ್ಯಕ್ಕೆ 13ನೇ ಪಾಯಿಂಟ್ ನಲ್ಲಿ ಇರಬಹುದು, ರಾಡಾರ್ ಯಾವಾಗ ಬರುತ್ತೆ ಅನ್ನುವಂಥದ್ದು ಬಹಳಷ್ಟು ಕ್ವಶನ್ ಮಾರ್ಕ್ ಇರುವಂತದ್ದು. ಅದು ಕೂಡ ಖಾಸಗಿ ಕಂಪನಿಯ ರಾಡಾರ್ ಕೂಡ, ಅದು ಕೂಡ 20 ಲಕ್ಷ ಅಂದ್ರೆ 2 ದಿನಕ್ಕೆ 20 ಲ್ಯಾಕ್ ಅಷ್ಟು ಬಾಡಿಗೆ ಇರುವಂತದ್ದು. ಅದನ್ನು ಕೂಡ ಎಲ್ಲ ಪ್ರೊಸೀಜರ್ಗಳು ಆಗ್ತಾ ಇದೆ. ಜೊತೆಗೆ ಏನು 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 ತಂತ್ರಜ್ಞರಿಂದ ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಕೊನೆಗ ಬರಬೇಕಷ್ಟೇ, ಅದು ಯಾವಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇನ್ನು ಬಹಳಷ್ಟು ಕುತೂಹಲ ಹುಟ್ಟಿಸುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ಸೊ ಒಟ್ಟು 20 ಲಕ್ಷ ಅಂತ ಇದಕ್ಕೆ ಬಾಡಿಗೆ, 2 ದಿನಕ್ಕೆ 20 ಲಕ್ಷ. ಸೊ ಅಲ್ಲಿ ಮಳೆ ಬರ್ತಾ ಇದೆ, ನೆಲ ಒದ್ದೆ ಆಗಿದೆ. ನೆಲ ಒದ್ದೆ ಇದ್ದರೆ ರೇಡಾರ್ ಸಿಗ್ನಲ್ಸ್ ಬರೋದಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಮಳೆ ನಿಂತ ಮೇಲೆಲ್ಲಾದರೂ ತರಿಸ್ತಾರೋ ಏನೋ. ಇನ್ನೂ ಬಂದಿಲ್ಲ ಮೆಷಿನ್ ಬಂದ ತಕ್ಷಣವೇ ಅಲ್ಲಿ ಪ್ರಣವ್ ಮೊಹಂತಿಯವರು ಕೂಡ ಬರ್ತಾರೆ. ಬಂದ ನಂತರದಲ್ಲಿ ಕಾರ್ಯಾಚರಣೆ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಪಾಯಿಂಟ್ಗಳು ಆಗಿದ್ದಾವೆ. ಒಂದು ಪಾಯಿಂಟ್ನಲ್ಲಿ 25 ಮೂಳೆ ಸಿಕ್ಕಿದೆ ಅಂತ ಆಯಿತು. ಇನ್ನೊಂದು ಪಾಯಿಂಟ್ ಅಲ್ಲ, ಅದು ಇನ್ನೊಂದು ಗುಡ್ಡದ ಮೇಲೆ ಹೋಗಿದ್ರು, ಅಲ್ಲೊಂದು ಸ್ಕೆಲಿಟನ್ ಸಿಕ್ಕಿದೆ ಅಂತ ಆಯಿತು. ಅದು ಕೂಡ ಭಾಳ ಇತ್ತೀಚೆಗೆ ಅಂತೆ, 5-6 ವರ್ಷದ್ದು ಅಂತ ಹೇಳಲಾಗ್ತಾ ಇದೆಯಪ್ಪ, ಗೊತ್ತಿಲ್ಲ. ಆಮೇಲೆ FSL ಹೇಳಬೇಕು ಅದನ್ನು. ಸೊ ಇದಾದ ನಂತರ ಮುಂದೇನು? ಇನ್ನೂ ಏನಾದರೂ ಪಾಯಿಂಟ್ಗಳಿದ್ದಾವ? ಅಕ್ಕಪಕ್ಕದಲ್ಲಿ ಏನಾದರೂ ಇದೆಯಾ? ಇಲ್ಲ, ನಂಗೆ ಸ್ವಲ್ಪ ಮಿಸ್ ಆಗಿದೆ, ನಾನು ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ ಅಂತ ಆತ ಹೇಳಿದರೆ ಅಲ್ಲೂ ಕೂಡ ಶೋಧ ಆಗುತ್ತಾ? ಗೊತ್ತಿಲ್ಲ. ಪೊಲೀಸರು ಹೇಳಬೇಕು, SIT ಹೇಳಬೇಕು. ಇದರ ಜೊತೆಗೆ ಇನ್ನೊಂದಿಬ್ಬರು ಬಂದಿದ್ದಾರಂತೆ, ನಾವು ಕೂಡ ತೋರಿಸ್ತೀವಿ. ಆತ ರಹಸ್ಯವಾಗಿ ಹೂತಿಟ್ಟಿದ್ದನ್ನು ನಾವು ರಹಸ್ಯವಾಗಿ ನೋಡಿದ್ದೀವಿ. ಆ ಪಾಯಿಂಟ್ಗಳು ನಮಗೆ ಗೊತ್ತಿದ್ದಾವೆ, ನಾವು ತೋರಿಸ್ತೀವಿ ಇದು ಬಂದಿದ್ದಾರಂತೆ. ಗೊತ್ತಿಲ್ಲ SIT ಅದನ್ನು ಎಕ್ಸೆಪ್ಟ್ ಮಾಡುತ್ತಾ? ಮಾಡಿದ ನಂತರ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾರಾ? ಅಥವಾ ಈ ಮೆಷಿನ್ ಬಂದ ನಂತರ ಈ 13ನೇ ಪಾಯಿಂಟನ್ನು ಶೋಧ ಮಾಡ್ತಾರಾ? ಕಾದು ನೋಡಬೇಕು. ಆದರೆ ಆ ಮೆಷಿನ್ ಬಂದ್ರೂ ಅಲ್ಲಿ ಏನು ಸಿಗದೆ ಹೋದರೆ 20 ಲಕ್ಷ, 2 ದಿನಕ್ಕೆ 20 ಲಕ್ಷ. ಒಂದು ವೇಳೆ 2 ದಿನಕ್ಕೆ ಅಂತ ತಗೊಂಡು ಬಂದರೆ ಅಲ್ಲಿ ಇನ್ನೇನಾದರೂ ಪಾಯಿಂಟ್ ಈತ ತೋರಿಸಿದ್ರೆ ಅಲ್ಲೆಲ್ಲ ಶೋಧ ಮಾಡ್ಬೋದೇನಪ್ಪ. ಒದ್ದೇ ಇರಬಾರ್ದಷ್ಟೇ. ಬಟ್ ಮಳೆಗಾಲ ಅಲ್ವಾ, ಒದ್ದೆ ಇಲ್ಲದೆ ಇನ್ನೇನಿರುತ್ತೆ. ಸೊ ಗೊತ್ತಿಲ್ಲ ಇದೆಲ್ಲ ಯಾವಾಗ ಮುಗಿಯುತ್ತೆ ಅಂತ. ಇನ್ನೂ ಶೋಧ ಕಾರ್ಯ ಅಂತೂ ಆಗ್ತಾನೇ ಇದೆ. ನಿನ್ನೆ ರಜೆ ಇತ್ತು, ಹಾಗಾಗಿ ಎಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಆಗಿಲ್ಲ. ಇವತ್ತು ಮತ್ತೆ ಶೋಧ ಕಾರ್ಯ ನಡೆಯುತ್ತೆ. ಯಾಕೆ GPR ಬರಬೇಕು, ಯಾಕೆ ಇಲ್ಲ ಅಗಿಯೋದಕ್ಕಾಗೋದಿಲ್ವಾ ಅಂತ ನೀವು ಕೇಳ್ಬೋದು. ಅಲ್ಲಿ ಆ ರಸ್ತೆ ಇದೆಯಲ್ಲ ಅದನ್ನು ಅಗಲೀಕರಣ ಮಾಡಿದ್ದಾರೆ. ಆವಾಗ ಸಾಕಷ್ಟು ಮಣ್ಣನ್ನು ಇಲ್ಲಿ ತಂದು ಹಾಕಿದ್ದಾರೆ. ಅಂದರೆ ಅಲ್ಲಿ ಹೆಣ ಹೂತಿಟ್ಟಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅಲ್ಲಿ ಅಗಲ ಆಗಿರೋದು, ರಸ್ತೆ ಅಗಲೀಕರಣ ಕಾರ್ಯಾಚರಣೆ ಆಗಿರೋದು, ಆ ವರ್ಕ್ ಆಗಿರೋದು ಭಾಳ ಒಂದು 5-6 ವರ್ಷದ ಹಿಂದೆ.
ಆವಾಗ ತಂದು ಹಾಕಿದ್ದಾರೆ ಅಂತ. ಹಾಗಾಗಿ ಇದನ್ನು ತಗೊಂಬಂದರೆ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಪ್ಲ್ಯಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.